ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾವು ಬಂದು ಇವತ್ತು ಮದನಟಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಏನು ಸ್ಪೆಷಲ್ ಅನ್ಬೋದಿಲ್ಲ, ಒಂದು ಫಂಕ್ಷನ್ ಇತ್ತು, ಹಂಗಾಗಿ ಹೋಗಿದ್ ಬರೋಣ ಅಂದ್ಬಿಟ್ಟು. ಪಾಪಗೂ ಕೂಡ ತುಂಬ ಹುಷಾರಿರಲಿಲ್ಲ, ಹಂಗಾಗಿ ಒಂದು ಬ್ಲಡ್ ಟೆಸ್ಟ್ ಕೂಡ ಇತ್ತು, ಹಂಗಾಗಿ ಎರಡು ಮುಗಿಸ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಹೊರಟ್ವಿ. ಫಸ್ಟ್ ದೇವಸ್ಥಾನಕ್ಕೆ ಹೋಗಿದ್ ಬರೋಣ, ಅಂದರೆ ಪಾಪಗೂ ಸ್ವಲ್ಪ ಹುಷಾರಾಗಲಿ ಅಂತ ಕೇಳಿಕೊಂಡು ಹಾಗೇನ ಫಂಕ್ಷನ್ ಕೂಡ ಅಟೆಂಡ್ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಸಿಂಪಲಾಗಿ ರೆಡಿಯಾಗಿ ಹೋಗ್ತಾ ಇದ್ವಿ. ಪಾಪಗೆ ಫೀವರ್ ಮಾತ್ರ ಕಮ್ಮಿನೇ ಆಗ್ತಿರ್ಲಿಲ್ಲ ಸ್ವಲ್ಪನೂ ಕೂಡ, ಹಂಗಾಗಿ ಇವತ್ತು ಬೇರೆ ಈದ್ ಮಿಲಾದಿರಿಂದ ರಜಾ ಕೂಡ ಇತ್ತು, ಹಂಗಾಗಿ ನೀನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ಹಂಗಾಗಿ ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಬನ್ನಿ, ನನ್ನ ಚಾನಲ್ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಯಾಕ್ರಿ ಹಂಗನ್ಬೇಡ, ಅಪ್ಪನ ಹೆಸರು ಹೇಳ್ಬಿಡು. ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ. ನಮ್ಮ ಮದನಟಮ್ಮಂಗೆ ನಮಸ್ಕಾರ ಮಾಡ್ಕೊಂಡು ಬಂದ್ವರೋಣ ಅಂದ್ಬಿಟ್ಟು ಅಮ್ಮನವ್ರ ಫೋಟೋ ನೋಡ್ತಾ ಇರೋರೆಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳಿ. ಹಾಗೆ ನೋಡ್ತಾ ಇರೋರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ನನ್ನ ಮಕ್ಕಳು ಕೂಡ ತುಂಬಾ ಖುಷಿಯಾಗಿದ್ರು ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂದ್ಬಿಟ್ಟು. ಸ್ಕೂಲ್ ಟೈಮಲ್ಲೆಲ್ಲ ಆಚೆ ಕರ್ಕೊಂಡೋಗೋಕೆ ಆಗಿರಲಿಲ್ಲ, ಹಂಗಾಗಿ ಅವ್ನು ತುಂಬಾ ಖುಷಿ ಪಡ್ತಿದ್ದೆ, ಇವತ್ತು ದೇವಸ್ಥಾನಕ್ಕೆ ಕರ್ಕೊಂಡ್ಬಂದಿದ್ದಾರೆ ಅಮ್ಮ ಅಂತ ಅಂದ್ಬಿಟ್ಟು. ಹಾಗೇನೆ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಅಮ್ಮನವ್ರ ಮುಖ ಮಾತ್ರ ಕಾಣಿಸ್ತಿರ್ಲಿಲ್ಲ, ಯಾಕಪ್ಪ ಅಂದರೆ ಹೂ ಜಾಸ್ತಿ ಹಾಕಿದ್ರಿಂದ ಕಾಣಿಸ್ಲಿಲ್ಲ. ಅವರು ಬೆಳಿಗ್ಗೆನೇ ಬಂದು ಪೂಜೆ ಮಾಡಿ ಹೋಗ್ಬಿಟ್ಟಿರ್ತಾರೆ, ಇನ್ನು ಜನಗಳೆಲ್ಲ ಹೂ ಹೆಚ್ಚೋದು ಎಸೆಯೋದು ಕಾಸೆಲ್ಲ ಒಳಗಡೆ ಹಾಕೋದು ಮಾಡ್ತಾರೆ. ಆ ರೀತಿ ಮಾಡಿಬಿಟ್ಟು ಅಲ್ಲಿ ಗೋಲ್ ಕೈ ಇಡ್ತಾರೆ, ಅಲ್ಲಿಗೆ ಹಾಕಿದ್ರೆ ಆಗುತ್ತೆ. ಇನ್ನು ಫೈನಲ್ ಎಲ್ಲ ಮುಗಿಸ್ಕೊಂಡು ಮಟನ್ ಊಟ ತಿನ್ಕೊಂಡು ಬಂದ್ವಿ. ಮಂಡ್ಯ ಬಂದು ದೊಡ್ಡ ಹಾಸ್ಪಿಟ್ಲ್ ಹತ್ರ ಹೋಗಿ ಚೆಕ್ ಮಾಡಿಸಿದ್ವಿ. ಹಾಸ್ಪಿಟಲ್ ಚೆಕ್ ಮಾಡಿಸಿದ ತಕ್ಷಣ ಅವ್ರು ಹೇಳಿದ್ರು, ಇಲ್ಲ ಎಕ್ಸ್ರೇ ಬರ್ಕೊಡ್ತೀನಿ ಮತ್ತು ಬ್ಲಡ್ ಟೆಸ್ಟ್ ಹೇಳ್ತೀನಿ ಮಾಡಿಸಿ. ಈಗ ಪಾಪಗೊಂದು ವಾರದಿಂದ ಹುಷಾರಿಲ್ಲ ಅಂದಮೇಲೆ ಅದು ಬಿಟ್ಟು ಬರ್ತಿದೆ, ಆಮೇಲೆ ಮಾಡಿಸ್ಲೇಬೇಕು ಅಂದರು. ನಂಗೆ ತುಂಬಾ ಬೇಜಾರಾಯಿತು ಅವ್ನು ಅಳ್ತಿರೋದು ನೋಡಿ. ಯಾಕೆಂದರೆ ಬ್ಲಡ್ ತೆಗಿಬೇಕಾದ್ರೆ ತುಂಬ ರಿಸ್ಕ್ ಆಯಿತು. ಅವನು ಸ್ವಲ್ಪ ಬ್ಲಡ್ ಕೂಡ ಕಮ್ಮಿ ಇತ್ತು ಅಂತ ಮೊದಲೇ ಹೇಳಿದ್ನಲ್ಲ, ಅದು ಬ್ಲಡ್ ಕೂಡ ಬರಲಿಲ್ಲ. ಫೈನಲ್ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪನೇ ಸಾಕು ಅಂತ ಸಿಸ್ಟರ್ ಕೂಡ ಸಾಕು ಇದನ್ನೇ ತೊಗೊಂಡೋಗಿ ಅಂತ ಕಳಿಸ್ಬಿಟ್ರು. ಇನ್ನು ರಿಪೋರ್ಟ್ ಕೂಡ 6-6:30 ಮೇಲೆ ಬರುತ್ತೆ ಅಂತಂದರು. ಇನ್ನು ವೆಯ್ಟ್ ಮಾಡ್ತಾ ಕೂತಿದ್ವಿ ನಾವು ಎಲ್ಲರೂ. ಇನ್ನೇನು ಮಾಡೋಕ್ಕಾಗಲ್ಲ. ಹಾಗೆ ನನ್ನ ಚಾನಲ್ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ. ಸುಮಂತ್ ಅವ್ರಿಗೆ ನಿದ್ದೆ ಕೂಡ ಬರ್ತಿತ್ತು. ಇನ್ನೇನು ಮಾಡೋಕ್ಕಾಗಲ್ಲ, ನಾವು ಬಂದಾಗ 12 ಗಂಟೆ ಅಂದರೆ ಅಲ್ಲಿ ಮನೆ ಬಿಟ್ಟಾಗಲಿ 12 ಗಂಟೆ, ಅದರಿಂದ ಊಟ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲೆಲ್ಲ 2 ಗಂಟೆ ಆಗೋಗಿತ್ತು. ಇನ್ನು ಆವಾಗಲಿಂದ ವೆಯ್ಟ್ ಮಾಡ್ತೀನಿ ಅಂದರೆ ಬೇಜಾರನ್ನೋದು ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಬನ್ನಿ ನಮ್ಮ ಚಿನಿಮ ಏನು ಮಾಡ್ತಾನೆ, ಅಯ್ಯೋ ಎಲ್ಲ ಸಾಕಾಗ್ತಿದೆ, ಅವನು ಹಿಡಿಯೋಕ್ಕೆ ಆಗ್ತಾಯಿಲ್ಲ ನನ್ನ ಕೈಲಂತೂ. ಯಾಕಪ್ಪ ಅಂದರೆ ಮೊದಲೇ ಇನ್ಫೆಕ್ಷನ್ ಆಗಿದೆ ಅವನಿಗೆ. ಅಂಥದ್ರಲ್ಲೂ ಕೂಡ ಆಟ ಆಡ್ತೀನಿ ಅಂದ್ಕೊಂಡು ಎಲ್ಲ ಸುತ್ತ ಓಡಾಡೋದು ಸಾಕು ಮಾಡಾಕ್ಬಿಟ್ಟ ಮಾತ್ರ ಹಾಸ್ಪಿಟ್ಲಿಗೆ. ಯಾಕಪ್ಪ ಈ ಹಾಸ್ಪಿಟ್ಲಿಗೆ ಬಂದೆ, ಹಾಸ್ಪಿಟ್ಲು ಬೇಜಾರಾಗೋಯ್ತು ಮಾತ್ರ. ಗೌರ್ಮೆಂಟ್ ಹಾಸ್ಪಿಟ್ಲ್ ಅನ್ನೋದು ಎಲ್ಲ ಅನುಕೂಲ ಇರುತ್ತೆ, ಆದರೆ ಹಾಫ್ ಅಮೌಂಟ್ ಕಟ್ಟಲೇಬೇಕು. ಏನು ಮಾಡಿದ್ರು ಚಿನ್ನಿ ಡಾಕ್ಟ್ರು? ಏನು ಮಾಡಿದ್ರು ತೋರಿಸು. ಏನು ಮಾಡಿದ್ರು ಡಾಕ್ಟ್ರು? ಏನು ಮಾಡಿದ್ರು ತೋರಿಸು ನೋಡ್ತೀನಿ. ಏನು ಮಾಡಿದ್ರು? ಅಲ್ಲಿ ಚುಚ್ಚಿದ್ರಾ? ಯಾರು ನಿಂಗೆ? ಚೂಜಿ ಯಾಕೆ? ಆಂಟಿ ಯಾವ ಆಂಟಿ ಚುಚ್ಚಿತು? ಏನು ಚುಚ್ಚಿತ್ತು ಆಂಟಿ? ಏನಾಗೈತೆ ನಿನ್ಗೆ ಅಮ್ಮ? ಹಾಂ ಸೂಜಿ ಏನಾಗೈತೆ ನಿನಗೆ? ಜ್ವರ. ಟೈಮ್ ಆಲೆ 6 ಗಂಟೆ ಹತ್ರ ಆಗ್ತಿದೆ, ಇನ್ನೂ ರಿಪೋರ್ಟ್ ಬೇರೆ ಕೊಟ್ಟಿಲ್ಲ. ಇನ್ನು ಹುಡುಗರು ಸುಮ್ಮನಾರು ಕೂರ್ತಿಲ್ಲ, ಅವ್ರದ್ದೇ ಆಟ ಆಗ್ಬಿಟ್ಟೈತೆ. ಇಲ್ಲೊಬ್ಬ ಮಲ್ಕೊಂಡವನೆ, ಅಲ್ಲೊಬ್ಬ ಕೂತವನೆ. ಹಾಸ್ಪಿಟ್ಲಲ್ಲಿ ಕೂತಿ ನಮಗೆ ಬೇಜಾರಾಗ್ಬಿಟ್ಟೈತೆ ಮಾತ್ರ. ಹಾಸ್ಪಿಟ್ಲು ಕಾಯೋದು ತುಂಬಾ ಬೇಜಾರು. ಮತ್ತು ನನಗೆ ಮಾತ್ರ ಮಲ್ಕೊಂಡ್ರೆ ಒಳ್ಳೆ ನಿದ್ದೆ ಬರುತ್ತೆ, ಮನೇಲಿದ್ದಾಗ ನಿದ್ದೆ ಬರಲ್ಲ. ಇಲ್ಲ ಅಂತೂ ಮಲ್ಕೊಂಡ್ರೆ ಸಾಕಪ್ಪ ಅಂತ ಆಗೋಗೈತೆ. ಸಿನಿಮಾದು ಎಕ್ಸ್ರೇ ಬಂತು, ರಿಪೋರ್ಟ್ ಮಾತ್ರ ಬಂದಿಲ್ಲ, ಮಾಮೂಲಿ ಬ್ಲಡ್ ರಿಪೋರ್ಟು. ಅದು 6ರಿಂದ 6:30 ಆಗುತ್ತೆ ಅಂದರು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ವೆಯ್ಟ್ ಮಾಡ್ತಾ ನಿದ್ದೆ ಕೂಡ ಬರ್ತಾಯಿದೆ. ಏನು ಮಾಡೋದು, ಈ ಪಾಪಕ್ಕೋಸ್ಕರ ನಾವು ಇವತ್ತು ರಜೆ ಇರೋದ್ರಿಂದ ಏನು ಮಾಡೋಕ್ಕಾಗಲ್ಲ. ಗೌರ್ಮೆಂಟ್ಗೆ ಬರಬೇಕು, ಯಾಕಂದರೆ ಪ್ರೈವೇಟಲ್ಲಿ ಎಲ್ಲೂ ಹಾಲು ಇಲ್ಲ ಜಾಸ್ತಿ, ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಆಗಲೇ ಹಾಸ್ಪಿಟಲು. ಹಾಗಾಗಿ ನಾವು ಇಲ್ಲಿ ಮಂಡ್ಯ ದೊಡ್ಡ ಹಾಸ್ಪಿಟ್ಲು ಹತ್ರ ಕಾಯ್ದಾಗ ಕೂತಿದ್ದೀವಿ. ನೋಡೋಕ್ಕಾದಂಗೆ ಕಾಯ್ತಾಯಿದ್ದೀವಿ. ಇನ್ನೂ ರಿಪೋರ್ಟ್ ಬೇರೆ ಕೊಟ್ಟಿಲ್ಲ, 7 ಗಂಟೆ ಆಗುತ್ತೆ ಅಂತ ಬೇರೆ ಹೇಳ್ತಾರೆ. ಇನ್ನೂ ಅದೇನು ಮಾಡ್ತಾಯಿದ್ದಾರೆ ಒಳಗೆ ಅನ್ನೋದೇ ಗೊತ್ತಾಗಲ್ಲ ನನಗಂತೂ. ಏನು ಯಾವಾಗಲೂ ಇದು ಆಗೋಯ್ತು ಮಾತ್ರ. ಮುಖನೇ ಸಣ್ಣ ಆಗೋಯ್ತು ನನ್ನ ಮಗಂದು.
ಎಷ್ಟು ಚೆನ್ನಾಗಿದೆ, ಕ್ಯೂಟ್ ಕ್ಯೂಟಾಗಿ ಯಾವ ಥರ ಆಗ್ಬಿಟ್ಟಿದ್ದಾನೆ. ನಿಂಗೆ ಅಮ್ಮ ಬೇಕಾ ಅಪ್ಪ ಬೇಕಾ? ಅಮ್ಮ ಬೇಡ, ನನ್ನ ಗಂಡ ಅಂತ ಹೇಳಿ. ಬೇರಪ್ಪ ಅಲ್ಲ, ಅದು ನನ್ನ ಗಂಡ. ಯಾರಪ್ಪ ಅದು? ನನ್ನ ಹೆಸರೇನು? ನಾನು ಯಾರು? ನಾನು ಯಾರು ಹೇಳೋದಕ್ಕೆ? ಅಪ್ಪ ಅಮ್ಮ. ನನ್ನ ಹೆಸರೇನು? ಯಾರು ಬಂದರು? ಅಪ್ಪ ಬಂದ್ರಾ? ಬರಲಿ. ನಿಮಗೆ ಹಾಸ್ಪಿಟ್ಲಲ್ಲಿ ಇವತ್ತು ಕೂತೋಣಮ್ಮ. ರಿಪೋರ್ಟಲ್ಲಿ ಏನು ಬರೆದಿದ್ದೆ ಚೆಂದ. ರಿಪೋರ್ಟಲ್ಲಿ ಬಂದರೆ ಅಡ್ಮಿಷನ್. ರಿಪೋರ್ಟು ಇಲ್ಲ, ರಿಪೋರ್ಟ್. ನನ್ನ ಮಗನ ತರಲೆ ಮತ್ತು ಕೇಳೋದೇ ಒಂದು ತುಂಬ ಖುಷಿ. ಯಾಕಪ್ಪ, ನಾನು ಮಾತಾಡೋದೇ ಒಂಥರ ಚಂದ. ನಮ್ಮ ಮುದ್ದುಗಿಂತ ತುಂಬ ಕ್ಯೂಟಾಗಿ ಮಾತಾಡ್ತಾನೆ ಅವನು. ಹೋಗಿ ಬನ್ನಿ ಅಂತ ಜಾಸ್ತಿ ಯೂಸ್ ಮಾಡ್ತಾನೆ ಅವನು. ಜಾಸ್ತಿನೂ ಹೊರಟಾಗೇನು ಮಾತಾಡೋಕೆ ಹೋಗಲ್ಲ. ಹಂಗಾಗಿನೆಲ್ಲ ಮುಗಿಸ್ಕೊಂಡು ಬಂದ್ವಿ. ಫೈನಲಿ ಹಾಸ್ಪಿಟ್ಲಿಂದ ಆಚೆ ಬಂದ್ವಿ. ಪಾಪ ರಿಪೋರ್ಟ್ ಏನಾಗಿದೆ ಅಂತ ಡೌಟಲ್ಲಿ ಇರ್ಬೋದು ನೀವು. ಏನಿಲ್ಲ, ಸ್ವಲ್ಪ ಅವನಿಗೆ ಇನ್ಫೆಕ್ಷನ್ ಆಗಿಬಿಟ್ಟಿದೆ ಅಂತ ಒಳಗಡೆ. ಹಾಗಾಗಿ ಸ್ವಲ್ಪ ಅದಕ್ಕೆ ಎಲ್ಲ ಮತ್ತೆ ರಿಕವರ್ ಆಗಬೇಕು, ಅದೆಲ್ಲ ಹೋಗಬೇಕು ಇನ್ಫೆಕ್ಷನ್ ಅಂದ್ಬಿಟ್ಟು ಒಂದು 5 ರಿಂದ 6 ಥರ ಟಾನಿಕ್ ಕೊಟ್ಟಿದ್ದಾರೆ. ಅದನ್ನು ಕುಡ್ಸೋದೇ ಅವ್ನಿಗಿರೋದು ನಾನು. ಟಾನಿಕ್ ಮೊದಲೇ ಅವ್ನು ಕುಡಿಯೋಲ್ಲ, ಇನ್ನು ಕುಡಿಸೋದು ಹೇಗೋ. ಬ್ಲಡ್ ಸ್ವಲ್ಪ ಇಂಪ್ರೂವ್ ಆಗಬೇಕಂತೆ. ಆಮೇಲೆ ವೀಕ್ ಇದ್ದಾನೆ ಸ್ವಲ್ಪ ಎಲ್ಲ ಊಟ ಎಲ್ಲ ನೀಟಾಗಿ ಮಾಡಿಸಿ ಸರಿ ಹೋಗ್ತಾನೆ ಅಂತ ಅಂತಿದ್ರು ಡಾಕ್ಟ್ರು. ಹಂಗಾಗಿ ತೋರಿಸ್ಕೊಂಡು ಫೈನಲಿ ಬಂದ್ವಿ. ಅವರಪ್ಪ ಮೆಡಿಷನ್ ತರಕ್ಕೆ ಅಂದ್ಬಿಟ್ಟು ಹೋಗಿದ್ದಾರೆ. ಇನ್ನು ಇಬ್ಬರು ತರಲೆಗಳಿದ್ದಾರಲ್ಲ, ಅವರಿಬ್ಬರು ನೀರ್ಸ್ಕೊಂಡು ಕೂತಿದ್ದೀವಿ ನನ್ನ ಕಾರಲ್ಲಿ. ಆಯಮ್ಮ ಆಯಲ್ಲಮ್ಮ, ಹಾಯ್. ನನ್ನ ಮಗ ಖುಷಿಯಾಗಿರಲಿ ಅಂತ ಎಲ್ಲರೂ ನೀವು ಆಶೀರ್ವಾದ ಮಾಡಿ. ನಿಮ್ಮ ಬ್ಲೆಸ್ ಎಲ್ಲ ಬೇಕು ನನ್ನ ಮಗನಿಗೆ. ಯಾಕಪ್ಪ, ನಾನು ಸ್ಮೈಲ್ ನೋಡೇ ಎಲ್ಲ ತುಂಬ ಜನ ಇಷ್ಟಪಡ್ತಾರೆ ಅವನ್ನ ಯಾವಾಗ್ಲೂ. ಅವರಪ್ಪ ಬಂದು ಇಲ್ಲಿ ಮೆಡಿಷನ್ ತಗೋತವ್ರೆ, ಅಲ್ಲಿ ತಗೊಳಕ್ಕಾಗಲಿಲ್ಲ ಅಂತ ಅಂದ್ಬಿಟ್ಟು. ಇವತ್ತೆಲ್ಲಿ ಎಲ್ಲ ಹಬ್ಬ ಇರೋದ್ರಿಂದ ಮುಸ್ಲಿಮ್ದು ಎಲ್ಲ ಕಡೆ ಬಾಕ್ಲು ಪೂರ್ತಿ, ಅದಕ್ಕೋಸ್ಕರ ಬಂದು ಇಲ್ಲಿ ತಗೋತಾ ಇದ್ದಾರೆ. ಅಲ್ಲಿಂದ ಮುಗಿಸ್ಕೊಂಡು ಬಂದು, ಇನ್ನು ಹಬ್ಬ ಅಲ್ಲ, ಮಾರ್ಲಮಿ ಅಂದರೆ ಮಹಾಲಯ ಅಮಾಸೆ. ಹಂಗಾಗಿ ಅದಕ್ಕೆ ಸ್ವಲ್ಪ ಸಾಮಾನು ಬೇಕಾಗಿತ್ತು. ಅಂದರೆ ಅವೆಲ್ಲವ ದಿನಸಿ ಸಾಮಾನೆಲ್ಲ ಬೇಕಿತ್ತಲ್ಲ, ಹಂಗಾಗಿ ತೊಗೊಳ್ಳೋಣ ಅಂದ್ಬಿಟ್ಟು ಬಂದ್ವಿ. ನಾವು ಬಂದಿದ್ದಿಲ್ಲಿ ರಾಜೇಂದ್ರ ಅವ್ರದ್ದು. ಯಾವಾಗಲೂ ಇಲ್ಲೇ ನಾವು ಆಲ್ಮೋಸ್ಟ್ ತೊಗೊಳ್ಳೋದು. ಈಗ ತೊಗೊಂಡು ಮಿನಿಮಮ್ ಆದರೆ 4-5 ವರ್ಷ ಹತ್ತಿರ ಆಗ್ತಿದೆ ಅಂದ್ಕೊಳ್ಳಿ. ನಮ್ಮ ಮದುವೆ ಮೇಲೆ ಆಲ್ಮೋಸ್ಟ್ ಇಲ್ಲೇ ತೊಗೊಳ್ಳೋದು ಯಾವಾಗ್ಲೂ. ಹಾಗಾಗಿ ಇಲ್ಲಿಗೆ ಬಂದ್ವಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಅವತ್ತೊಂದು ಸಲ ಬಂದ್ವಿ, ಅದು ಕ್ಲೋಸ್ ಆಗಿಬಿಟ್ಟಿತ್ತು. ಆದರೆ ನಮಗೆ ಗೊತ್ತಿರಲಿಲ್ಲ. ಹಿಂದೆ ಇನ್ನೊಂದು ಚಿಕ್ಕ ಡೋರ್ ಇದೆ, ಅದು ಓಪನ್ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಮೇನ್ ಡೋರ್ ಯಾವಾಗಲೂ ಕ್ಲೋಸ್ ಇತ್ತಲ್ಲ ಅಂದ್ಬಿಟ್ಟು ಆಲ್ಮೋಸ್ಟ್ ಹೊಂಟೋದ್ವಿ. ಇನ್ನು ನಮ್ಮ ಯಜಮಾನಪ್ಪನ ಕೇಳಬೇಕು, ಅವನು ಹೆವಿ ತರಲೆ ಮೊದಲೇ. ಅವ್ರನ್ನೇ ಆಲ್ಮೋಸ್ಟ್ ರೇಗಿಸ್ತಾ ಇದ್ದಾರೆ, ನನಗೆ ಡಿಸ್ಕೌಂಟ್ ಕೊಡಿ, ಹಾಗೆ ಹೀಗೆ ಇಷ್ಟೊಂದು ತೊಗೋತೀನಲ್ಲ ಯಾವಾಗಲೂ ಅಂತ ಅಂದ್ಬಿಟ್ಟು. ಹಂಗೂ ತುಂಬಾ ಬೇಜಾರಾಗೋಯ್ತು. ಯಾಕಪ್ಪ ಅಂದರೆ 2 ಅವರ್ ಕಾದಿರೋದು. ಈಗ ಅಲ್ಲೇನು ಬರೀ ಹಬ್ಬ, ಬೈ 1 get 1 ಫ್ರೀ ತಗೊಂಡು ಹೋಗೋದೇ ಅದು ಯಾವಾಗಲೂ. ಒಂದಕ್ಕೊಂದು ಹಾಕ್ಬಿಡಿ, 1 kg ಸಾಕು. ಇಷ್ಟೆಲ್ಲ ತಗೋತೀವಿ, ಡಿಸ್ಕೌಂಟ್ ಕೊಡಲ್ವಾ? ಫುಲ್ ಡಿಸ್ಕೌಂಟ್. ಡಿಸ್ಕೌಂಟ್ ಕೊಡೋದು ಬಿಡೋದು ಹೀಗೆ ಬತ್ತೀಯಾ ಅಕ್ಕ? ಹಿಂಗೆ ಯೂಟ್ಯೂಬಲ್ಲಿ ಹಾಕ್ತೀನಿ ನಿನ್ನ. ಅಕ್ಕ ತುಂಬಾ ಖುಷಿ ಪಡ್ತಾ ಇದ್ರು, ಯಾವಾಗ್ಲೂ ಇಲ್ಲೇ ಬರ್ತೀವಲ್ಲ, ಹಂಗಾಗಿ ತುಂಬ ತರಲೆ ಮಾಡ್ತೀವಿ ನಾವು ಕೂಡ ಅಂತ ಅಂದ್ಬಿಟ್ಟು. ಇನ್ನು ಚಿನ್ನಿಮ್ಮ ಕೂಡ ಅವನು ಬೇಜಾರಾಯ್ತು, ನಮ್ಮ ಪಪ್ಪ ಮಲ್ಕೊಂಡೋಗ್ಬಿಟ್ಟ. ಇನ್ನು ಸಾಹೇಬ್ರು ಕೂತಿದ್ದಾರೆ, ವಿಡಿಯೋ ನೋಡ್ತಾರೆ. ಥ್ಯಾಂಕ್ ಯು.